ಚಿಕನ್ ಚಿಲ್ಲಿ, ಕೈಮಾ ಚೆನ್ನಾಗಿಲ್ಲ ಅಂತ ಹೇಳು. ಮತ್ತೆ ಗೋಟಿ ಗೊಜ್ಜು, ಇದು ಚಿಕನ್ ಫ್ರೈ. ನಾಟ್ ಸ್ಯಾಟಿಸ್ಫ್ಯಾಕ್ಷನ್. 840 ಲಾಸ್. ಫಿಶ್ ಕಬಾಬ್ ಅದು ಕೂಡ ಬಂದಿದೆ. ಒಂದ್ ಫಿಶ್ ಕಬಾಬ್ ತಿಂದ್ರೆ ಇನ್ನೊಂದು ಫಿಶ್ ತಿನ್ಬೇಕು ಅನ್ಸ್ಬೇಕು. ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಬಟ್ ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ನ ಫುಡ್ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಕಲ್ಪತರು ಹೋಟೆಲ್ಗೆ ಬಂದಿದ್ದೀವಿ. ನಾನು, ಕೋಬ್ರಾ, ವಿನಯ್, ವಿಕಾಸ್ ಎಲ್ರು ಇವಾಗ ಹೋಗ್ಬಿಟ್ಟು ಏನೇನ್ ಬೇಕೆಲ್ಲ ಆರ್ಡರ್ ಮಾಡ್ಬಿಟ್ಟು ತಿಂತೀವಿ. ಕೋಬ್ರಂಗೆ ಹುಷಾರಿಲ್ಲ ನೋಡಿ, ಕೆಮ್ತಿದ್ದಾನೆ, ಡಿಪ್ರೆಷನ್ ಅಲ್ಲಿ ಇದ್ದಾನೆ. ಯಾಕೋ ಕೋಬ್ರಾ? ಏನಿಲ್ಲ, ನೀವು ಚೇರ್ನ ಉಣಿಸ್ಬಿಡ್ತದೆಲ್ಲ. ಅಲ್ಲಿ ಬರಕ್ ಜಾಗ ಆಗಿಲ್ಲ. ಬರಕ್ ಜಾಗ ಇಲ್ಲ ಅಂದ್ರೆ ಅಲ್ಲಿ ಬರ್ಬೇಕು ತಾನೆ. ಓ ಅಲ್ಲಿ ನಿಮ್ ಹುಡುಗಿ ನಿನ್ನ ಪ್ರೀತಿಯಿಂದ ಏನಂತ ಕರೀತಿದ್ನ? ಚಿನ್ನು ಮುದ್ದು. ಚಿನ್ನು ಮುದ್ದು ಅಂತ. ಏನಂತ? ಚಿನಿ. ಚಿನ್ನಿ. ನೋಡಿ ಬೈದ್ಬಿಟ್ಟಿದೀನಿ ಕಣ, ಕಿಡ್ತಾಗೆ ಬೇಡ. ಯಾರಿಗೆ ಈರುಳ್ಳಿ ಕಟ್ ಮಾಡ್ರೆ ನನಗೆ ಯಾರಿಗೆ ಫೋನ್ ಮಾಡ್ಬೇಕಿದ? ಯಾರು ಬೈತಿದ್ನು ಅಮ್ಮಂಗೆ ಸೈಕ ಊಟ ಬಿಡೋಲ್ಲ ಎಲ್ಲಾರು ನೋಡ್ತಾರೆ. ಎಲ್ಲ ಇವನೇ ತಿರ್ಗಿ ನೋಡ್ತಾರ. ನಾನ್ ಮಾತಾಡ ನೀವ್ ಹೆಂಗ್ ಮಾತಾಡ್ತಾನೆ ಹಿಂಗೆ ಹಂಗೆಲ್ಲ ಮಾಡ್ತಾರ ಕೋಬ್ರು. ಟೆನ್ಷನ್ ಇದೆ. ಟೆನ್ಷನ್ ಅಲ್ಲಿ ಇದ್ದ. ಅವ್ರು ಊಟ ಮಾಡ್ತಿದಾರ, ತಿರ್ಗಿ ಇವನೇ ನೋಡ್ತಾವ್ರೆ. ಎಲ್ಲ ಬೈಬಾರ್ಬೇಕು. ಇವತ್ತು ಯಾಕಾಯ್ತು ಮಂಕಾಗ್ಬಿಟ್ಟಿದ್ಯಲ್ಲ? ಮನೆಯಿಂದ ಚೆನ್ನಾಗೆ ಬಂದೆ. ಅಲ್ಲಿ ಫಸ್ಟ್ ಹಾಫ್ ಅಲ್ಲಿ ನೋಡ್ದಾಗಿಂದ ಹಿಂಗ್ ಆಡ್ತಿದ್ದೆ. ಒಂದ್ ಸ್ವಲ್ಪ ಫೀಲ್ ಆಗೋಯ್ತು ಅಷ್ಟೇ. ಸ್ಟಡಿ ಆಗೋ ಬಂದಿ ಕಾರ್ ಹತ್ತದಾಗ ಹೆವಿ ಜೋಶ್ ಅಲ್ಲಿ ಕಣೋ ನನ್ ಜೊತೆ. ನೀವಿಬ್ರು ಬಂದ್ರಿ, ಹೇಳಿದ್ರಿ, ಅಲ್ಲಿಂದ ಮಂಕ ಆಗೋದ ಪಾಪ. ಡಿಪ್ರಿಸಿಯೇಷನ್ ಹೋಗ್ಬಿಟ್ಟ. ಬರ್ತಿದ್ರ ಕಣ, ಹೇಳಿದ್ರು ಕ್ಯಾಬ್ ಅಂತ ಹೇಳಿದ್ರೆ. ಒಳ್ಳೆ ಪೇಂಟಿಂಗ್ ಮಾಡಿದಾರ ನೋಡಿ ಅಣ್ಣ. ನಮ್ದೆಲ್ಲ ಒಂದೊಂದು ಆರ್ಡರ್ಗಳನ್ನ ತಕೊ ಬರ್ತಾವ್ರೆ. ಕುಡಿ ಅಣ್ಣ, ಎತ್ಕೊಳ ರೈಸು ವಿನಯ್. ಇದು ಕೈಮಾ ಉಂಡೆ 4 ಪೀಸ್ ಆಯ್ತಾ. 4 ಕೈಮಾ ಉಂಡೆ ಇದೆ. ಮತ್ತೆ ಇದು ಗೋಟಿ ಗೊಜ್ಜು ಡ್ರೈ ತರ ಕೊಟ್ಟವ್ರಲ್ವಾ. ಎಲ್ಲ ಇವಾಗ ತಿನ್ಬಿಟ್ಟು ಟೇಸ್ಟ್ ಮಾಡ್ತೀವಿ. ಇನ್ನೂ 3-4 ಐಟಮ್ ಬರ್ಬೇಕು. ಒಬ್ಬರ ಸೌತೆಕಾಯಿ ತಿಂತಿದ್ದಾರೆ. ಎಲ್ಲ ತುಂಬಾ ಸಣ್ಣ ಪ್ಲೇಟ್ ಅಲ್ಲಿ ಕೊಡ್ತಾವ್ರೆ ಅನ್ಸ್ತಿಲ್ವಾ? ಮೋಸ್ಟ್ಲಿ ಲಾಸ್ಟ್ ಟೈಮ್ ಒಂದ್ ಸ್ವಲ್ಪ ಇದ್ರೆಲ್ಲ ಕೊಟ್ಟಿದ್ರು, ಯಾಕೋ ಕಮ್ಮಿ ಕೊಡ್ತಾವ್ರೆ. ಜಾಸ್ತಿ ಆರ್ಡರ್ ಮಾಡ್ಲಿ ಅಂತ ಇರ್ಬೋದು. ಹಾಫ್ ಪ್ಲೇಟ್ ತರ ಕಾಣ್ತೈತೆ ಎಲ್ಲ. ಮೋಸ್ಟ್ಲಿ ಅವ್ನು ಹಾಫ್ ಕೊಟ್ಬಿಡ್ನೆ ಹೆಂಗೆ? ಇಲ್ಲ, ಫುಲ್ಲೇ. ಮೋಸ್ಟ್ಲಿ ನಾನು ಒಬ್ಬಂಗೆ ಕೊಟ್ಟಿರ್ಬೇಕು ನೋಡು. ನಿಮ್ಗೆ ಒಬ್ಬನಿಗೆ ಕೊಟ್ಟಿರೋದು, ಬಟ್ ಫುಲ್ಲೇ ಅದು. ಗೈಸ್, ನಮ್ದು ಹಾಫ್ ಐಟಮ್ಸ್ ಬಂದೈತೆ. ಇನ್ನು ಫಿಶ್ ಕಬಾಬ್ ಎಲ್ಲ ಬರಬೇಕು. ಇವಾಗ ತಿನ್ನಕ್ ಸ್ಟಾರ್ಟ್ ಮಾಡ್ತೀವಿ. ಇದು ಚಿಕನ್ ಚಿಲ್ಲಿ, ಕೈಮಾ, ಮತ್ತೆ ಗೋಟಿ ಗೊಜ್ಜು, ಇದು ಚಿಕನ್ ಫ್ರೈ. ಒಬ್ರು ಆಲ್ರೆಡಿ ಚಿಕನ್ ಫ್ರೈ ಹಾಕೊಂಡಿದ್ದಾನೆ. ಎಲ್ಲರೂ ಏನೇನ್ ಬೇಕು ಎತ್ಕೊಳ್ಳಿ, ಬನ್ನಿ ತಿನ್ನೋಣ ಇವಾಗ. ಇದು ಚಿಕನ್ ಚಿಲ್ಲಿ ಚಿಕನ್ನು, ಮತ್ತೆ ಒಂದು ಕೈಮಾ ಉಂಡೆ, ಅದಾದ್ಮೇಲೆ ಕೈಮಾ ಮಟನ್, ಚಿಕನ್ ಫ್ರೈ, ಕೈಮಾ ಮಟನ್ ತಾನೆ, ಮತ್ತೆ ಗೋಟಿ ಗೊಜ್ಜು. ಎಲ್ಲಾನು ತಿನ್ಬಿಟ್ಟು ಟೇಸ್ಟ್ ಮಾಡ್ತೀನಿ ರೀ ಗೈಸ್. ಇವಾಗ ಫಸ್ಟ್ ಮುದ್ದೆ ತಿನ್ನೋಣ. ಕೋಬ್ರಾ ಪಾಪ ಯಾಕೋ ಇವತ್ತು ಮಂಕಾಗ್ಬಿಟ್ಟಿದ್ದಾನೆ, ಉತ್ಸಾಹ ಕಾಣಿಸ್ತಿಲ್ಲ. ಸ್ವಲ್ಪ ಫೀಲಿಂಗ್ಸ್ ಅಲ್ಲಿ ಇದ್ದಾನೆ ಅವನು, ಅದಕ್ಕೋಸ್ಕರ ಹೆವಿ ಮಂಕಾಗ್ಬಿಟ್ಟವ್ರೆ. ಎಷ್ಟು ಟೈಮು? 2 ಅವರ್ ಹೋದ್ಮೇಲೆ ಸರೋ ಇದ್ದಾನೆ. 40 ನಿಮಿಷದಲ್ಲಿ ಊಟ ಫಿನಿಶ್ ಮಾಡಿದ್ರೆ ಕ್ಯಾಚ್ ಮಾಡ್ಬೋದು. ಆದಷ್ಟು ಕ್ಯಾಚ್ ಮಾಡ್ತೀಯ ನೀನು. ಎಷ್ಟು ಟೈಮು? 2:20. ಅವ್ನ್ಗೆ ಯಾಕ್ರೋ ಇಲ್ಲದ ಐಡಿಯಾಗಳನ್ನ ಕೊಡ್ತೀರಾ? ಇನ್ನು ಜಾಸ್ತಿ ಆಗುತ್ತೆ ಫೀಲಿಂಗ್. ನೋಡಿದ್ರೆ ಒಂದ್ ಸ್ವಲ್ಪ ಫೀಲ್ ಕಮ್ಮಿ ಆಗುತ್ತೆ. ಗೈಸ್, ಫಸ್ಟು ಗೋಟಿ ಗೊಜ್ಜನ್ನ ತಿಂತಾ ಇದೀನಿ. ಡ್ರೈ ಆಗಿ ಚೆನ್ನಾಗೈತೆ, ಟೇಸ್ಟಿ ಆಗೈತೆ ಗೋಟಿ. ಮತ್ತೆ ಗೋಟಿನೂ ತುಂಬಾ ಜಾಸ್ತಿನೇ ಹಾಕಿದ್ರು. ಗೋಟಿ ಗೊಜ್ಜು ಹೆಂಗಿತ್ತು ಕೊಬ್ರಾ? ಇನ್ನೂ ತಿಂದಿಲ್ಲ. ಗೋಟಿ ಗೊಜ್ಜು ನಂಗೆ ಇಷ್ಟ ಆಯ್ತು. ಅಂದ್ರೆ ಸೆಮಿ ಗ್ರೇವಿ ತರ ಆಯ್ತು, ಜಾಸ್ತಿ ಗ್ರೇವಿ ಇಲ್ಲ, ಬಟ್ ಚೆನ್ನಾಗೈತೆ. ಹೆಂಗಾಯ್ತಾ ವಿನಯ್ ಗೋಟಿ ಗೊಜ್ಜು? ಓಕೆ, ಪಾಸ್ ಇಲ್ಲ? ಪಾಸ್. ಗೋಟಿ ಗೊಜ್ಜು ಪಾಸ್ ಆಗೈತೆ ಗೈಸ್. ನೆಕ್ಸ್ಟು ಚಿಕನ್ ಫ್ರೈ ತಿಂತೀನಿ. ಚಿಕನ್ ಫ್ರೈ ಕ್ಲೀನಾಗಿ ಬೆಂದಿ ಚೆನ್ನಾಗಿದೆ ನೋಡಕ್ಕೆ. ಟೇಸ್ಟ್ ಮಾಡೋಣ. ಚಿಕನ್ ಫ್ರೈ ಸಖತ್ತಾಗೈತೆ ಟೇಸ್ಟು. ಇದು ಚೆನ್ನಾಗಿಲ್ವಾ? ಇಂದ ಫಸ್ಟ್ ಟೈಮ್ ನಾನೇ ತಿಂದಿದ್ದಲ್ಲ. ಚೆನ್ನಾಗೈತಲ್ಲ. ಸ್ಯಾಟಿಸ್ಫ್ಯಾಕ್ಷನ್. ನನ್ಗೆ ಇಷ್ಟ ಆಗಿಲ್ಲ. ಏನು? ನಮ್ಗೆ ಇಷ್ಟ ಆಗಿಲ್ಲ. ಚೆನ್ನಾಗಿಲ್ಲ ಅಂತ
ಚಿಕನ್ ಫ್ರೈ ನಂಗೆ ಇಷ್ಟ ಆಯ್ತು, ಯಾಕೋ ಕೊಬ್ರನ್ಗೆ ಇಷ್ಟ ಆಯ್ತಿಲ್ವಂತೆ. ಗೋಟಿ ಗೊಜ್ಜು ಇಷ್ಟ ಆಗೈತೆ ಇಬ್ರಿಗೂ. ಚೆನ್ನಾಗಿ ಆಯ್ತಲ್ಲ ಟೇಸ್ಟ್. ಇನ್ನೊಂದು ಪೀಸ್ ತಿನ್ನು. ಹಿಂದೆ ಅಷ್ಟು ಚೆನ್ನಾಗಿಲ್ಲ. ಇನ್ನ ಹೆಂಗಿರ್ಬೇಕು ನಿಂಗೆ ಚಿಕನ್ ಫ್ರೈ ಅಂದ್ರೆ? ಇದು ಮಂಚೂರಿನಾ? ಇದು ಚಿಲ್ಲಿ ಚಿಕನ್. ಚಿಲ್ಲಿ ಚಿಕನ್ ಏನ್ ಅನ್ಸು ಅದು ಕರೆಕ್ಟಾಗೆಲ್ಲ ಲೆಗ್ ಪೀಸ್ ಅಂತ ಹುಡುಕೋತೀಯಲ್ಲ, ರೆಕ್ಕೆ. ಲೆಗ್ಗೆ ಪೀಸ್. ಅದಕ್ಕೆ ನೆಕ್ಸ್ಟ್ ಲಾಗ್ ಏನ್ ಗೊತ್ತಾ, ನಿನ್ಗೆ ಇಷ್ಟ ಇಲ್ಲೋದ್ರನ್ನ ಕೋಬ್ರಾ ತಿನ್ಬೇಕು, ಕೋಬ್ರಿಗೆ ಇಷ್ಟ ಇಲ್ಲೋದ್ರನ್ನ ನೀನ್ ತಿನ್ಬೇಕು. ಅವನಿಗೆ ಇಷ್ಟ ಇಲ್ದೇ ತಿಂತಾನೆ. ನಮ್ಮ ಇಬ್ಬರಿಗೆ ಏನ್ ಇಷ್ಟ ಇಲ್ಲ ಅದನ್ನ ನೀನ್ ತಿನ್ನೋದು. ಆಯ್ತು, ಏನ್ ಪಾಯಿಂಟ್ ಕೋಬ್ರಾ. ಓಕೆ ಗೈಸ್, ಒಂದೇ ಒಂದು ಐಟಮ್ ಬರೋದು ಬಾಕಿ ಇತ್ತು, ಫಿಶ್ ಕಬಾಬ್. ಅದು ಕೂಡ ಬಂದಿದೆ. 2 ಪೀಸ್ ಕೊಟ್ಟಿದ್ದಾರೆ, ಒಂದು ಫಿಶ್ ಕಬಾಬ್, 1 ಪ್ಲೇಟ್ ಫಿಶ್ ಕಬಾಬ್ ಅಲ್ಲಿ. ಗೈಸ್, ನಾವು ಚೆನ್ನಾಗಿ ಊಟನ ಮಾಡ್ತಾ ಇದೀವಿ. ಇದೆಲ್ಲ ಈ ತರ ಊಟ ಯಾವ ಸೈಡ್ ಗೊತ್ತಾ? ನಮ್ಮ ಮಂಡ್ಯ, ಮದ್ದೂರು, ರಾಮನಗರ ಈ ಕಡೆ ಎಲ್ಲ ಮುದ್ದೆ ಮತ್ತೆ ಚಿಕನ್ ಮಟನ್ ಊಟನೇ ಫೇಮಸ್. ಗೈಸ್, ಈ ವಿಡಿಯೋದಲ್ಲಿ ನೀವು ಯಾವ್ಯಾವ ಊರಿಂದ ವಿಡಿಯೋನ ನೋಡ್ತಿದ್ರಾ ಅಂತ ಕಮೆಂಟ್ ಹಾಕಿ, ನಿಮ್ ಊರ ಹೆಸರುಗಳನ್ನ ಹಾಕ್ಬಿಟ್ಟು. ನೀವು ಹಾಕಿರೋ ಕಮೆಂಟ್ ಅಲ್ಲಿ ಯಾರಿಗೆ ಜಾಸ್ತಿ ಲೈಕ್ಸ್ ಬರುತ್ತೆ ಅದನ್ನ ನಾನು ಪಿನ್ ಮಾಡ್ತೀನಿ. ನೀವ್ ಯಾವ್ಯಾವ ಊರಿಂದ ನೋಡ್ತಿದ್ದೀರಾ ಎಲ್ಲರೂ ನಿಮ್ ಊರ ಹೆಸರನ್ನ ಕಮೆಂಟ್ ಹಾಕಿ. ನೆಕ್ಸ್ಟ್ ನಿಮ್ಮೂರ್ ಬಂದು ಊಟ ಮಾಡ್ತೀನಿ. ನೆಕ್ಸ್ಟ್ ಯಾವ ಕಮೆಂಟ್ಗೆ ಜಾಸ್ತಿ ಲೈಕ್ ಬರುತ್ತೆ ಆ ಊರಿಗೆ ನಾವು ಬಂದ್ಬಿಟ್ಟು ಊಟ ಮಾಡ್ತೀವಿ. ಅದಕ್ಕೆ ಎಲ್ಲರೂ ನಿಮ್ ಊರ ಹೆಸರುಗಳನ್ನ ಕಮೆಂಟ್ ಅಲ್ಲಿ ಹಾಕಿ. ಈಗ ಸದ್ಯಕ್ಕೆ ನಾವು ಚನ್ನಪಟ್ಟಣದಲ್ಲೇ ಊಟ ಮಾಡ್ತಾ ಇದೀವಿ. ನೆಕ್ಸ್ಟ್ ಗೈಸ್, ಒಂದೊಂದೇ ಊರಿಗೆ, ಕರ್ನಾಟಕದಲ್ಲಿರೋ ಎಲ್ಲಾ ಊರಿಗೂ ಹೋಗಿ ತಿಂದು ಊಟ ಮಾಡಿ ಬರ್ತೀವಿ. ಮತ್ತೆ ನಿಮ್ಗೆ ಆವಾಗ್ಲೇ ಗೊತ್ತಾಗಿರೋಂಗೆ ನಾವು ಮರಿ ಕೊಯ್ದು ಒಂದು ಕುರಿನ ಕುಯ್ದ್ಬಿಟ್ಟು ಕುರಿನ ತಿನ್ಬೇಕು ಅಂತಂದ್ರೆ 100K ಮಾಡ್ಬೇಕು. ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ನನಗೆ ಇದು ಏನು ಗೋಟಿ ಗೊಜ್ಜು ಇಷ್ಟ ಆಯ್ತು. ಚಿಲ್ಲಿ ಚಿಕನ್ನು ನನಗೆ ಇಷ್ಟ ಆಯ್ತು ಆಲ್ಮೋಸ್ಟ್. ಬಟ್ ನಾನು ಖಾರ ಜಾಸ್ತಿ ತಿನ್ನಲ್ಲ. ನಿಂಗೇನು ಅನ್ಸ್ತು ಕೊಬ್ರ? ಚಿಲ್ಲಿ ಚಿಕನ್ ನಂಗೆ ಇಷ್ಟ ಆಯ್ತು. ಚಿಲ್ಲಿ ಚಿಕನ್ನು ಅದಾದ್ಮೇಲೆ ಚಿಕನ್ ಫ್ರೈ ನಂಗೆ ಇಷ್ಟ ಆಯ್ತು, ಕೋಬ್ರನ್ಗೆ ಇಷ್ಟ ಆಗಿಲ್ಲ. ಏನಪ್ಪ ಫೋನ್ಸು. ಕೈಮಾ ಉಂಡೆ ತಿನ್ನೋಣ ಬನ್ನಿ. ನನಗೆ ಇದುವರೆಗೂ ತುಂಬಾ ಹೋಟ್ಲುಗಳಲ್ಲಿ ಕೈಮಾ ತಿಂದಿದ್ದೀನಿ, ಬಟ್ ಎಲ್ಲೂ ಕೂಡ ನಂಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಇದು ಕೂಡ ನಂಗೆ ಆರೆಂಜ್ ಇಷ್ಟ ಆಗ್ಲಿಲ್ಲ. ಕೈಮಾ ಉಂಡೆ ಅಂದ್ರೆ ಹೋಟ್ಲುಗಳಲ್ಲಿ ಸ್ವಲ್ಪ ಜನ ಜಾಸ್ತಿ ಹಸಿಟ್ಟು ಜಾಸ್ತಿ ಇದು ಮಿಕ್ಸ್ ಮಾಡ್ಬಿಡ್ತಾರೆ. ಮಟನ್ ತರ ಸಿಗ್ಬೇಕು ಕೈಮಾ ಉಂಡೆ, ಟೇಸ್ಟ್. ನೋಡಿ ಏನೋ ಮೂಳೆ ಬಿಸಾಕ್ತಾ ಮೀನ್ನ ಡೀಲ್ ಮಾಡ್ತಿದ್ದಾನೆ ಕೋಬ್ರಾ. ನನಗೆ ಕೈಮಾ ಇಷ್ಟ ಆಗಿಲ್ಲ. ಇವಾಗ ಕೋಬ್ರನ್ಗೆ ಕೈಮಾ ತಿನ್ಸ್ತಿದೀನಿ. ಕೋಬ್ರಾ, ನಿಂಗೆ ಇಷ್ಟ ಆದ್ರೆ ಇಷ್ಟ ಆಯ್ತು ಅಂತಾನೆ ಹೇಳು, ಆನೆಸ್ಟ್ ಆಗಿ ಹೇಳು. ನಿಮಿಷ ಆಯ್ತಾಯ್ತು. ಫುಲ್ ತಿನ್ಬಿಟ್ಟೇನೆ ಹೇಳೋದು. ಟೇಸ್ಟ್ ಗೊತ್ತಾಗ್ತಿಲ್ವಾ? ಒಂದು ನಿಮಿಷ ಇನ್ನೂ ಗೊತ್ತಾಯ್ತಿಲ್ವಾ? ಇನ್ನೊಂದು ಪ್ಲೇಟ್ ತರಿಸ್ಲಾ? ಹೇಳ ಸಾಕು. ಪರವಾಗಿಲ್ಲ, ಚೆನ್ನಾಗೈತೆ. ಚೆನ್ನಾಗೈತಾ? ಇಷ್ಟ ಆಯ್ತಾ ನಿಂಗೆ? ನಂಗೆ ಇಷ್ಟ ಆಗ್ಲಿಲ್ಲ. ಹಸಿಟ್ ತರ ಅನ್ಸ್ತಾ ಕಣ ನಂಗೆ. ಕೈಮಾ ಇನ್ನೇನ್ ತರ? ಕೈಮಾ ಮಟನ್. ಇಲ್ಲಿ ನೋಡು, ಮಟನ್ ತೋರ್ಸ್ಲಾ ನೀನು? ಎಲ್ಲ ಮಟನ್ ಅದ ಫುಲ್ಲು ಪುಡಿ ಮಾಡೇ ಕೈಮಾ ಮಾಡೋದು. ಬಟ್ ಆದ್ರೂ ಇನ್ನೂ ಸ್ವಲ್ಪ ಹಸಿಟ್ ಫೀಲ್ ಬರ್ತಾ ಇದೆ. ಇನ್ನೂ ಚೆನ್ನಾಗಿ ಬರುತ್ತೆ ಕೈಮಾ ಉಂಡೆಗಳು. ಗೈಸ್, ಫಿಶ್ ಕಬಾಬ್ ತಿನ್ನೋಣ ಬನ್ನಿ. ಚೆನ್ನಾಗಿದೆ. ಫಿಶ್ ಚೆನ್ನಾಗಿಲ್ವಾ? ಹೌದು, ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಎಲ್ಲಿ ಅದ ಫಿಶ್ ತಿಂದಿದ್ದು ಯಾವ ಹೋಟ್ಲಲ್ಲಿ? ಅದು ಹಳ್ಳಿ ಇದು ತೋಟದ ಮನೆ ಊಟ. ಅದು ಚೆನ್ನಾಗಿತ್ತಾ? ಸಾಕಾಗಿತ್ತು. ಇದು ವೇಸ್ಟ್. ಗೈಸ್, ನಾನು ಇನ್ನೂ ಮೀನ್ ತಿಂದಿಲ್ಲ. ಮೀನ್ ತಿನ್ನೋಣ ಬನ್ನಿ. ಇವತ್ತು ಯಾಕೋ ಕೋಬ್ರಂಗ್ ಇಷ್ಟ ಆಗದಿರೋದೆಲ್ಲ ನನಗೆ ಇಷ್ಟ ಆಗ್ತೈತೆ. ನನಗಿಷ್ಟ ಆಗೋದೆಲ್ಲ ಕೋಬ್ರಂಗ್ ಇಷ್ಟ ಆಯ್ತಿಲ್ಲ. ಫಿಶ್ ತಿಂದು ನೋಡೋಣ ಹೆಂಗೈತೆ. ಕೋಬ್ರಾ ಹೇಳ್ದಂಗೆ ಫಿಶ್ ಕಬಾಬ್ ಓಕೆ 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 ಚೆನ್ನಾಗಿಲ್ಲ ಅಂತ ಹೇಳು. ಓಕೆ ಓಕೆ ಅಂದ್ರೆ ಅದು ಆಮೇಲೆ ನಿಂಗೆ ಚೆನ್ನಾಗಿಲ್ಲ ಅಂತಿಲ್ಲ. ಓಕೆ ಓಕೆ, ನನ್ಗೇನು ಅಷ್ಟು ಚೆನ್ನಾಗಿಲ್ಲಪ್ಪ. ಓಕೆ ಓಕೆ ಗೈಸ್, ಫಿಶ್ ಕಬಾಬ್ ನನಗೆ ಸ್ವಲ್ಪ ಕ್ಲೀನಾಗಿ ಮಾಡ್ಬೋದಿತ್ತು. ಟೇಸ್ಟ್ ಓಕೆ ಓಕೆ ಇಲ್ಲ ಗೈಸ್, ಫಿಶ್ ಕಬಾಬ್ ಚೆನ್ನಾಗಿಲ್ಲ. ಓಕೆ ಓಕೆ ಅಂದ್ರೆ ಓಕೆ ಓಕೆ ಅನ್ಸ್ತಿತ್ತು. ತಿಂತ ಇನ್ನು ಓಕೆ ಓಕೆನೂ ಹೊಟ್ಟೋಯ್ತು. ಕರೆಕ್ಟಾಗಿ ಮಾಡಿಲ್ಲ. ಫಿಶ್ ಕಬಾಬ್ ಇನ್ನೂ ಸಖತ್ತಾಗಿ ಬರ್ತದೆ ಟೇಸ್ಟು. ಒಂದು ಫಿಶ್ ಕಬಾಬ್ ತಿಂದ್ರೆ ಇನ್ನೊಂದು ಫಿಶ್ ತಿನ್ಬೇಕು ಅನ್ಸ್ಬೇಕು, ಅದು ಟೇಸ್ಟ್ ಅಂದ್ರೆ. ರೈಸ್ ಹೇಳೋದ ರೈಸ್ ನಾವು ಇವಾಗ ವೈಟ್ ರೈಸ್ನ ಹೇಳಿದ್ವಿ, ರೈಸ್ನ ತಿನ್ಬೇಕು. ಶೇರ್ವಾಗ ವೆಯ್ಟ್ ಮಾಡ್ತಾ ಇದೀವಿ. ನನಗೆ ಇವತ್ತು ಯಾಕೋ ಅಷ್ಟೊಂದು ಈ ಹೋಟ್ಲಲ್ಲಿ ಜನರಲ್ ಆಗಿ ನಾವು ಬೇಜಾನ್ ಸಲ ಬಂದಿದ್ದೀನಿ. ಸ್ಟಾರ್ಟಿಂಗ್ ಎಲ್ಲ ತಿಂತಿದ್ದೆ, ಅವಾಗ್ಲೂ ಚೆನ್ನಾಗಿತ್ತು ಟೇಸ್ಟು. ಮತ್ತೆ ಲಾಸ್ಟ್ ಟೈಮ್ ಒಬ್ಬರ ಸ್ವಿಮ್ಮಿಂಗ್ ಪೂಲ್ ವಿಡಿಯೋದು ಚಾಲೆಂಜ್ ವಿಡಿಯೋ ಮುಗಿಸ್ಕೊಂಡು ಬಂದು ಇಲ್ಲಿ ಊಟ ಮಾಡಿದ್ವಿ, ಅವತ್ತು ಚೆನ್ನಾಗಿತ್ತು. ಒಂದ್ ಸ್ವಲ್ಪ ಟೇಸ್ಟ್ ಕಮ್ಮಿ ಅನಿಸ್ತಾ ಇದೆ.
ಬಟ್ ಯಾವಾಗಲೂ ಚೆನ್ನಾಗಿರೋದು ಇಲ್ಲಿ. ಇವತ್ತೇ ಸ್ವಲ್ಪ ಇದಾಗ್ಬಿಟ್ಟೈತೆ. ಒಂದು ಚಿಕನ್ ಫ್ರೈ ಮತ್ತೆ ಕಬಾಬ್ನ ತಿಂತಾ ಇದ್ದೀನಿ. ಗೋಬ್ರನು ಕೂಡ ವೈಟ್ ರೈಸ್ ತಿಂತಾ ಇದ್ದಾನೆ. ಆರ್ಡ್ರ್ ಊಟನ ಮಾಡಿ ಮುಗಿಸ್ತಾ ಇದೀವಿ. ಇನ್ನೇನು ಎಂಡಿಂಗ್ ಟೈಮು, ಎಂಡಿಗೆ ಬಂದಿದ್ದೀವಿ. ವಿನಯ್ ಇವತ್ತು ತಿಂದಿರೋದೇ ಒಂದು ವೈಟ್ ರೈಸ್ ಅಷ್ಟೇ ಅಲ್ವೇನಾ? ಅರ್ಧ. ರೈಸಲ್ಲೂ ಅರ್ಧ, ಇನ್ನು ಕಾಲ್ ಭಾಗ ತಿನ್ಕೊಂಡು ಅಷ್ಟೇ. ಎಷ್ಟೊತ್ತಲ್ಲಿ ತಿಂದಿದೆ ನಾಷ್ಟ? 11:30. 11:30ಗೆ ನಾಷ್ಟ ಮಾಡೋನ್ ಲೇಟ್ ಆಗ, ಅದಕ್ಕೆ ತಿನ್ನಕಾಯ್ತಿಲ್ಲ. ನಾವು 10-10:30 ನಾವು ನಾಷ್ಟ ಮಾಡಿದ್ದು. ನಿನ್ಗೂ ಬೀಸ್ಟ್ಗು ನಾರ್ಮಲ್ ಮನುಷ್ಯರಿಗೂ ಒಂದೇ ಮಾಡಕ್ಕಾಗುತ್ತಾ ಕೂಬ್ರಾ? ಸಾಕಣ ವೈಟ್ ರೈಸ್ ಬೇಕಾ ಕೂಬ್ರಾ? ಬೇರೆ ಏನಾದ್ರು ಬೇಕಾ? ತಗೋಣ, ವೇಟ್ ಮಾಡಿ. ಕರೆಕ್ಟ್ ಹೇಳು. ಸ್ಯಾಟಿಸ್ಫೈ ಆಯ್ತಾ? ಜ್ಯೂಸ್ ತಗೋಣ ಒಂದು. ಜ್ಯೂಸ್ ತಗೊಂಡ್ವಾ? ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಬಟ್ ಟೇಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಟೇಸ್ಟ್ ಅಷ್ಟೇ, ಅದಕ್ಕೆ ಬೇಡ. ಜ್ಯೂಸ್ ಇಸ್ಕೊಳುವ ಆಯ್ತು. ಗೈಸ್ ನಾ ಇವಾಗ ತಿನ್ಬಿಟ್ಟು ಬಂದ್ವಿ, ಬಿಲ್ನ ಕಟ್ಬೇಕು. ಕೊಬ್ರ ಎಲ್ಲ ಹೋಟ್ಲಲ್ಲಿ ಇದನ್ನ ಯಾಕೆ ಇಟ್ಟಿರ್ತಾರೆ? ಇದು ಒಂದ್ ಸ್ವಲ್ಪ ಜೀರೆ ಮತ್ತೆ ತಿಂದೋದ್ರೆ ಊಟ ಸ್ಯಾಟಿಸ್ಫ್ಯಾಕ್ಷನ್ ಸ್ಯಾಟಿಸ್ಫ್ಯಾಕ್ಷನ್. ಗೈಸ್ ನಾವು ಇವತ್ತು ಕಟ್ಟಿರೋದು 840 ರೂಪಾಯಿ ಬಿಲ್ಲು. 840 ರೂಪಾಯಿ ಕೊಟ್ಬಿಟ್ಟು ಊಟನ ಮಾಡಿದ್ವಿ. ನನಗೆ ಹೊಟ್ಟೆ ತುಂಬೈತೆ. ಒಬ್ರ ಹೊಟ್ಟೆ ತುಂಬಾ ನಾಟ್ ಸ್ಯಾಟಿಸ್ಫ್ಯಾಕ್ಷನ್. 840 ರೂಪಾಯಿ ಲಾಸ್. 840 ರೂಪಾಯಿ ನಂಗೆ ಹೊಟ್ಟೆ ತುಂಬೈತೆ, ಬಟ್ ಆದ್ರೆ ಟೇಸ್ಟು ಅಷ್ಟೊಂದು ಇಷ್ಟ ಆಗ್ಲಿಲ್ಲ ನಂಗೆ. ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಕೋಬ್ರ ಹೇಳ್ತಾನಲ್ಲ, ನನಗೆ ಇವತ್ತು ನಾನೇ ಹೇಳ್ತೀನಿ ಡೈಲಾಗ್ನ. ಸ್ಯಾಟಿಸ್ಫ್ಯಾಕ್ಷನ್ ನನಗೂ ಆಗ್ಲಿಲ್ಲ ಗೈಸ್. ವಿನಯ್ ನಿಂಗೆ? ಅವನ ಅರ್ಧ ರೈಸ್ ತಿನ್ಬಿಟ್ಟು ಏನಾದದು, ಫುಲ್ ರೈಸ್ ತಿನ್ನೋದ್ರೆ ಹಾಫ್ ರೈಸ್ ತಿಂತಾನೆ. ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಗೈಸ್ ಇವತ್ತು. ಇಷ್ಟನೇ ಇಲ್ಲ, ಅದಕ್ಕೆ ಚಿಕನ್ ತಿನ್ನೋ. ನಾವು ಮಾಡಿದ್ದೆ ಆರ್ಡ್ರು ಒಂದೇ ಒಂದು ಮಟನ್ದು ಕೈಮಾ. ಅದಕ್ಕೆ ಅದೇ ಚೆನ್ನಾಗಿರ್ಲಿಲ್ವಲ್ಲ. ಚಿಕನ್ ಎಲ್ಲ ತಿಂದಲ್ಲ. ನನ್ಗೇನೋ ಚೆನ್ನಾಗಿತ್ತು, ಕೈಮಾನು ಚೆನ್ನಾಗಿತ್ತು, ಅಲ್ಲಿಗೆ ಇದು ಚೆನ್ನಾಗಿಲ್ಲ ಅಂತ. ಬೋಟಿನೂ ಚೆನ್ನಾಗಿತ್ತು. ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ನಿಂಗೆ? ಇದು ಮತ್ತೆ ಯಾಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ನಿಂಗೆ? ಅಂದ್ರೆ ಟೇಸ್ಟ್ ಅವೆರಡೇ ಚೆನ್ನಾಗಿತ್ತು, ಕ್ವಾಂಟಿಟಿ ಕಮ್ಮಿ ಇತ್ತು, ಮತ್ತೆ ದುಡ್ಡು ಲಾಸ್ ಅಷ್ಟು. ನಾವೇನ್ ಮಾಡೋಣಪ್ಪ, ಮೀನ್ ಅಷ್ಟಲ್ಲೇ. ಓಕೆ ಗೈಸ್, ಏನು ಮಾಡಕ್ಕಾಗಲ್ಲ, ಬನ್ನಿ ಮಾಡೋಣ. ಒಟ್ನಲ್ಲಿ ನಮ್ಗೆ ಯಾರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಗೈಸ್. ನಾವಿವಾಗ ಊಟ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದೀವಿ. ಎಲ್ಲಾರು ಜ್ಯೂಸ್ ಗೀಸ್ ಕುಡಿಯೋಣ ಅನ್ಸ್ತೈತೆ, ಹೊಟ್ಟೆ ಕೂಲ್ ಆಗುತ್ತೆ. ಈ ಸಲ ಹೆವಿ ಬಿಸ್ಲೈತೆ ಗೈಸ್. ದಗೆಗಾಲ ಬಂದ್ಬಿಟ್ಟು ಡ್ರೈವಿಂಗ್ ನೋಡಿ, ಗೋಬ್ರ ನೋಡಿ ಹೆಂಗೆ ಕೆಚ್ಚಿ ಬಿಸಾಕ್ತಿದ್ದಾನೆ. ಹೆವಿ ಬಿಸ್ಲೈದೆ ಕಣ. ಹಿಡಿದಿರೋದೇನು ಇವಾಗ? ಸ್ಟೇರಿಂಗ್ ಅಂತಾರಲ್ಲ, ಎಲ್ಲರೂ ಹಂಗೆ ಅಂತಾರೆ. ನೀನೇನ್ ಅನ್ಕೊಂಡಿದ್ಯೋ ನಂಗೆ ಗೊತ್ತಿಲ್ಲ. ಆಮೇಲೆ ನಿಲ್ಸಾದ್ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ನನಗೆ ಕಾರು ಅಂದ್ಬಿಟ್ಟಿಯಾ? ಇದು ಊಟ ಕೆಡೈತಾ? ಅದೇ ಊಟ ಹೇಳ್ದಂಗೆ ಆಯ್ತು, ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ನಂಗೆ ಅಂದ್ಬಿಟ್ಟಿಯಾ? ಸ್ಕೂಲ್ ವ್ಯಾನಲ್ಲಿ ಏನೇನೋ ತುಂಬ್ಕೋ ಆಯ್ತಿಲ್ಲ. ಚೀಲಗಳು ಹೆಂಗವೆ? ಸ್ಕೂಲ್ದೇನೋ ಹಾಕೋ ಹೋಯ್ತಾ ಇರ್ತಾರೆ ಎಲ್ಲ. ಸ್ಕೂಲ್ ಮಕ್ಳನ್ನ ಕರ್ಕೊಂಡು ಹೋಗಿ ಅಂತ ಹಾಕೋದು. ವಿನಯ್ ಹೇಳ್ಕೊಡ್ತಾವನೆ ಗೊಬ್ಬರ ನಿನ್ಗೆ. ಕುತ್ಕೊಂಡು ಹೇಳಕ್ಕೆ ಏನ್ ಗುರು ಎಲ್ಲ ಹೇಳ್ತಾರೆ. ಕಟ್ ರಸ್ತೆಗೆ ಗೊತ್ತಾಗಲ್ಲ ಡ್ರೈವರ್ಗೆ, ಇನ್ನೊಬ್ಬರು ಡ್ರೈವರ್ಗೆ ಏನೋ. ಡ್ರೈವರ್ ಏನೋ ನೀನು? ವಿನಯ್ ರಿವರ್ಸ್ ಬಂದದೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ